ಓಕೆ, ಈಗಿನ ಯೂತ್ಸ್ಗೆ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಯೂತ್ಸ್ಗೆ ಒಂದೇ ಹೇಳೋದು, ಯಾವ ದುಡ್ಡು ಯಾರಿಗೂ ಶಾಶ್ವತ ಅಲ್ಲ. ನಾವು ಮಾಡಿರ್ತಕ್ಕಂಥ ಸಹಾಯ 10 ಜನ ನೆನ್ಕೊಬೇಕು, ಅದೇ ಶಾಶ್ವತವಾಗಿ ಉಳಿಯೋದು. ಸರ್, ಈಗ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಾ, ಸಹಾಯನೂ ಮಾಡ್ತಾ ಇದ್ದೀರಾ. ಆದರೆ ಜೀವನದಲ್ಲಿ ಮೇಲಕ್ಕೆ ಎತ್ತೋರ್ಗಿಂತ ಕಾಲು ಎಳೆದು ಎಳೆಯೋರೇ ಜಾಸ್ತಿ. ಆ ಥರ ನಿಮ್ಮ ಲೈಫಲ್ಲಿ ಬಂದಿರೋದು ಉಂಟಾ? ತುಂಬ ಬಂದಿದೆ ಸರ್. ಮನೆ ಮಾರ್ದಾಗ ಹೇಳಿದ್ರು, ಇವನು ಲೈಫ್ ಲಾಂಗ್ ಬಾಡಿಗೆ ಮನೇಲಿ ಇರ್ತಾನೆ ಅಂತ. ನಾನು ಎಲ್ಲೋ ಏನೋ ಒಂದು ಜಾಗಕ್ಕೆ ಹೋದವು ಮಾತಾಡ್ತಾರೆ, ಏನು ಮನೆ ಮಾರ್ಬಿಟ್ಟ, ಇಂಥ ಮಕ್ಕಳು ಬೇಕಾ? ಉದಾಹರಣೆ ಕೇಳಿದ್ದಾರೆ, ಇಂಥ ಮಗನ ಜೊತೆ ಸೇರಬೇಡಿ, ಹಾಳಾಗ್ಬಿಡ್ತೀರಾ. ತಂದೆ ಕಟ್ಟಿರೋ ಮನೆನೇ ಮಾರ್ಬಿಟ್ಟಿದ್ದಾನೆ. ಇಂಥ ಮಗನ ಜೊತೆ ಸೇರಿ, ಇಂಥ ಒಂದು ಹುಡುಗರ ಜೊತೆ ಸೇರಿದ್ರೆ ನಮ್ಮ ಮಕ್ಕಳು ಹಾಳಾಗ್ತಾವ, ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದೀವಿ. ಅಲ್ಲ, ಬಟ್ ನಾನು ಈ ಒಂದು ಇದ್ದಿದ್ದು ತಾಯಿಗೋಸ್ಕರ ಮಾರಿದ್ದೆ. ಹೌದು, ಬಟ್ ಅದು ಜನಕ್ಕೆ ಗೊತ್ತಾಗಿಲ್ಲ. ಓಕೆ, ಅವ್ರಿಗೆಲ್ಲ ಏನು ಹೇಳಲ್ಲ, ನಾನು ಕಾಮೆಂಟ್ಸ್ ಏನು ಮಾಡಲ್ಲ. ಮಾತಾಡೋರು ಮಾತಾಡ್ತಾ ಇರಲಿ, ನಾನು ಕೆಲಸ ಮಾಡಿ ಉತ್ತರ ಕೊಡ್ತೀನಿ. ನಾನು ಯಾರಿಗೂ ಆಲ್ರೆಡಿ ಉತ್ತರ ಕೊಟ್ಟಿದ್ದೀರಾ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಎಲ್ಲಿ ಸರ್ ಕೊಟ್ಟಿದ್ದೀವಿ? ಅದಕ್ಕೇನೆ ಹೇಳೋದು, ಯಾರ ಬಗ್ಗೆನೂ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ಆದರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರಲ್ಲ, ಈ ಥರ ಮಾತಾಡ್ತಾ ಇರ್ತಾರೆ ನೋಡಿ. ನೀವು ಹೇಳಿದ್ರಲ್ಲ ಕಾಲು ಎಳೆಯೋದು ಅದು ಇದು ಅಂತ. ಕೆಲಸಕ್ಕೆ ಬಾರದೇ ಇರೋರು, ಕೆಲಸನೇ ಇರಲ್ಲ ಅವ್ರಿಗೆ ಇನ್ನೊಂದು ಕೆಲಸ ಇರಲ್ಲ. ಸರ್, ಈಗ ನೀವೊಂದು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಇಂಟೆನ್ಷನ್ ಏನು? ಬೇರೆಯವ್ರ ಬಗ್ಗೆ ಗಮನಕ್ಕೆ ಬರುತ್ತಾ? ನಿಮ್ಮ ಫ್ಯಾಮಿಲಿ ಏನು, ನಿಮ್ಮ ಕೆಲಸ ಏನು, ಇದನ್ನ ಯೋಚನೆ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ. ಹಂಗಂದ್ಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರಂದ್ರೆ ಅವ್ರಿಗೇನಾದ್ರೂ ಕೆಲಸ ಇರಲ್ಲ ಅಂತ. ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ನಾವೇನು ಮಾತಾಡಿದ್ರೆ ಏನು ಪ್ರಯೋಜನ ಇದೆ ಸರ್? 108 ಮಾತಾಡ್ತಾರೆ, ದಿನನಿತ್ಯ ಮಾತಾಡ್ತಾರೆ. ಅವನಂಗೆ ಇವನಿಂಗೆ ಅನ್ನೋರ್ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾ ಇರ್ಬೇಕಷ್ಟೇ. ಅಲ್ಲ, ಅವ್ರಂಗೆ ಇವ್ರಿಂಗೆ ಅನ್ನೋರ್ ಬಗ್ಗೆ ಯೋಚನೆ ಮಾಡೋ ಬರ್ಲು ತನ್ನ ಕುಟುಂಬಕ್ಕೋಸ್ಕರ ಏನೋ ಒಂದು ದುಡಿದ್ರೆ, ನಮ್ಮ ಬಗ್ಗೆ ಯೋಚನೆ ಮಾಡೋ ಬರ್ಲು ಅವ್ರ ಕುಟುಂಬಕ್ಕೆ ಏನಾರು ದುಡಿದ್ರೆ ಹೆಂಗಿರುತ್ತೆ ಸರ್? ಓಕೆ, ಆ ನಿಟ್ಟಿನಲ್ಲಿ ನಡೆದಿದ್ದೀರಾ. ಯಾರ್ಯಾರೆಲ್ಲ ನಿಮ್ ಕಾಲು ಎಳಿಬೇಕು ಅನ್ನೋ ಬೇಜಾನ್ ಮಾತುಗಳು ಆಡಿದ್ದಾರೆ, ಕಾಲು ಎಳೆದು ಅವ್ರಿಗೆಲ್ಲ ಆಲ್ರೆಡಿ ಉತ್ತರ ಕೊಟ್ಟಿದ್ದೀರಲ್ಲ. ಉತ್ತರ ಸಂಪಾದನೆ ಮಾಡಿ ತೋರಿಸಿದಿರಲ್ಲ ಸರ್, ಮನೆ ಕಟ್ಟಿದಿರಲ್ಲ. ಈಗ ನೀವು ಇನ್ನೊಂದು ಇದ್ರಲ್ಲಿ ಏನ್ ವಿಶೇಷ ಅಂದ್ರೆ, ನನಗೆ ಕಾಲು ಎಳ್ದವ್ರೆ ನನ್ನ ಮಾರ್ಗದರ್ಶಕರು. ಅವ್ರ ಚಾಲೆಂಜ್ ನಂಗೆ, ನನ್ನ ಬಗ್ಗೆ ಯಾರೆಲ್ಲ ಮಾತಾಡ್ತಾರೋ, ಯಾರೋ ಒಬ್ರು ಮಾತಾಡ್ತಾ ಇರೋನೆ ಸರ್, ನನಗೂ ಬೆಳಿಬೇಕನ್ನೋ ಛಲ ಹುಟ್ಟೋದು. ಹೌದು, ಎಷ್ಟೋ ಜನ ಹಾಕೊಂಡಿರ್ತಾರೆ ಗಾಡಿಗಳಲ್ಲೆಲ್ಲ, ಶತ್ರುಗಳ ಆಶೀರ್ವಾದ ಅಂತ. ಆ ರೀತಿ ನಾವು ಶತ್ರುಗಳ ಆಶೀರ್ವಾದ ಅಲ್ಲ, ನನ್ನ ಬಗ್ಗೆ ಯಾರಾದ್ರೂ ಒಂದೊಂದು ಮಾತಾಡ್ತಾ ಇರಬೇಕು, ನಾನು ಬೆಳೀತಾ ಇರಬೇಕು. ಯಾಕಂದ್ರೆ ಅವಾಗ ಒಬ್ಬ ಮನುಷ್ಯನ್ಗೆ ಏನೋ ಒಂದು ಮಾತಾಡಿದ್ದಾರೆ ನನ್ನ ಬಗ್ಗೆ ಅಂದ್ರೆ, ಅವಾಗ ನನ್ಗೊಂದು ಚಟ ಬರ್ತೈತೆ. ಏನೋ ಒಂದು ಮಾಡ್ಬೇಕು, ನನ್ನ ಬಗ್ಗೆ ಹಿಂಗೆ ಮಾತಾಡಿದ್ರು, ಉತ್ತರ ಅದಾಗಿರ್ಬೇಕು. ಯಾಕೋ ನೀನು ನನ್ನ ಬಗ್ಗೆ ಮಾತಾಡ್ದೆ, ಯಾಕೋ ಅವನ ಹತ್ರ ಹೋಗಿ ಕೇಳ್ದೆ, ಅದಿರಬಾರ್ದು. ನಮ್ಮಲ್ಲಿ ಬೆಳೆಯೋ ಛಲ ಇರಬೇಕು. ನಾವು ಮಾಡ್ತಕ್ಕಂಥ ಕೆಲಸ, ಕೆಲವೊಬ್ರು ದುಷ್ಟರು ಕೂಡ ಅಂದರೆ ಕಾಲು ಎಳೆಯೋರು ಕೂಡ ನಮಗೆ ಉದಾಹರಣೆ ಆಗ್ತಾರೆ ಬೆಳೆಯೋದಕ್ಕೆ. ಏನು ಅಪ್ಪ ಅಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರು ಇವರೆಲ್ಲ ಸಪೋರ್ಟ್ ಕೊಡ್ತಾರೆ ನೋಡಿ, ಅದು 90% ಆದರೆ 10% ಕಾಲು ಎಳೆಯೋರ್ದು ಇಟ್ಕೊಬೇಕು ಉದಾಹರಣೆ ನಮಗೆ. ಅವ್ನು ನನ್ನ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದಾನೆ, ನಾನು ಹೋಗಿ ಕ್ವಶನ್ ಕೇಳಬಾರ್ದು, ಯಾಕೋ ಹೇಳ್ದೆ, ಏನಕ್ಕೋ ಮಾಡಿದೆ ನೀನು, ನನ್ನ ಬಗ್ಗೆ ಏನು ನೋಡಿದ್ದೇನೋ ಮಾಡಿದೆ. ನಾವು ಕೆಲಸ ಮಾಡಿ ಉತ್ತರ ಕೊಡಬೇಕು. ಹೇಳಿದವನಿಗೆ ಅವಾಗ ಏನಾಗಬೇಕು, ಇವನ ಬಗ್ಗೆ ಹೇಳಿ ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಡಬೇಕು. ನನ್ನ ಮೈಂಡಲ್ಲಿ ಇರೋದು ಇದು ಸರ್. ಸೂಪರ್ ಸರ್. ಸರ್, ನನ್ನ ಕಡೆಯಿಂದ ನಿಮ್ಗೊಂದು ದೊಡ್ಡ ನಮಸ್ಕಾರ. ಯಾಕಂತಂದರೆ ಸಾಮಾನ್ಯ ಒಬ್ಬ ಸೇವಕನ್ನ, ಸಮಾಜ ಸೇವಕನ್ನ, ನಿಮ್ಮದೇ ಆದಂಥ ದೊಡ್ಡ ವಾಹಿನಿ ನ್ಯಾಷನಲ್ ಟಿ ವಿಯವ್ರನ್ನ ನನ್ನ ಕರೆಸಿ ಇವತ್ತು ಇಂಟರ್ವ್ಯೂ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ಖಂಡಿತ ಸರ್, ಥ್ಯಾಂಕ್ ಯು. ಇದೇ ರೀತಿಯಾದ ಅನೇಕ ಸಮಾಜ ಸೇವಕರನ್ನ ನಿಮ್ಮ ಮುಂದೆ ಕರೆಸಿ ಸಂದರ್ಶನ ಮಾಡಿ ನಿಮ್ಮೆಲ್ರಿಗೂ ಕೂಡ ಸ್ಫೂರ್ತಿಯಾಗಿರುವಂಥ ಒಂದು ಕೆಲಸ ಮಾಡೋದು ನಮ್ಮ ಒಂದು ಉದ್ದೇಶ ಅಂತ ಹೇಳ್ತಾ, ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಥ್ಯಾಂಕ್ ಯು.